ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸೋರ್ಸಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನಕ್ಕೆ ಬೇರೆ ಬೇರೆ ದೇಶಗಳಿಂದ ಪ್ರಮುಖ ವಿಚಾರಗಳನ್ನು ವಿಧಿಗಳನ್ನು ಆಯ್ದುಕೊಳ್ಳಲಾಗಿದ್ದು ಯಾವೆಲ್ಲ ಅಂಶಗಳನ್ನು ಬೇರೆ ಬೇರೆ ದೇಶದ ಸಂವಿಧಾನದಿಂದ ಆಯ್ದುಕೊಂಡಿದ್ದೀವಿ ಅನ್ನುವಂತಹ ಪ್ರಮುಖ ಪ್ರಶ್ನೆಗಳನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಭಾರತದ ಸಂವಿಧಾನದಲ್ಲಿ ಪಾರ್ಲಿಮೆಂಟರಿ ಸಿಸ್ಟಮ್ ಇದೆಯಲ್ಲ, ಸೊ ಪಾರ್ಲಿಮೆಂಟರಿ ಸಿಸ್ಟಮ್ ಅನ್ನ ಯಾವ ದೇಶದ ಸಂವಿಧಾನದಿಂದ ಆಯ್ದುಕೊಳ್ಳಲಾಗಿದೆ, ಯಾವ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ? ಸರಿಯಾದ ಉತ್ತರ ಯುಕೆ ಅಥವಾ ಇಂಗ್ಲೆಂಡ್ ಸಂವಿಧಾನ. ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ನ ಸಂವಿಧಾನದಲ್ಲಿ ಎರಡೂ ಕಡೆಯೂ ಪಾರ್ಲಿಮೆಂಟರಿ ಸಿಸ್ಟಮ್ ಏಕರೂಪದಲ್ಲಿದೆ. ಸೊ ಇಂಗ್ಲೆಂಡ್ ಸಂವಿಧಾನದ ಅಲ್ಲಿ ಇರುವಂತಹ ಪಾರ್ಲಿಮೆಂಟರಿ ಸಿಸ್ಟಮ್ ರೂಪವನ್ನು, ಅದರ ರೂಪರೇಷೆಗಳನ್ನು ಆಸ್ ಇಟ್ ಈಸ್ ನಾವು ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದೀವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಸಂವಿಧಾನದಲ್ಲಿ ರಾಜ್ಯಪಾಲರ ನೇಮಕಾತಿ, ಗವರ್ನರ್ ಅಪಾಯಿಂಟ್ಮೆಂಟ್ ಇದೆಯಲ್ಲ, ಈ ಪದ್ಧತಿಯನ್ನು ಯಾವ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ? ಗವರ್ನರ್ಸ್ ಅಪಾಯಿಂಟ್ಮೆಂಟ್. ನೋಡಿ, ಸಾಮಾನ್ಯವಾಗಿ ಗವರ್ನರ್ ಅಪಾಯಿಂಟ್ಮೆಂಟ್ ಯಾರು ಮಾಡ್ತಾರೆ ಕೇಳಿದ್ರೆ ರಾಷ್ಟ್ರಪತಿಗಳು ಮಾಡ್ತಾರೆ. ರಾಷ್ಟ್ರಪತಿಗಳಿಂದ ಗವರ್ನರ್ ಆಯ್ಕೆ ಆಗುತ್ತೆ. ಆದರೆ ರಾಷ್ಟ್ರಪತಿಗಳಿಗೆ ಗವರ್ನರ್ ಆಯ್ಕೆಗೆ ಶಿಫಾರಸು ಮಾಡೋದು ಪ್ರಧಾನಮಂತ್ರಿ ಮತ್ತು ಅವ್ರನ್ನೊಳಗೊಂಡಂತಹ ಮಂತ್ರಿಮಂಡಲ. ಸೊ ಪ್ರಧಾನಮಂತ್ರಿ ಮತ್ತು ಅವ್ರನ್ನೊಳಗೊಂಡ ಮಂತ್ರಿಮಂಡಲದ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ಗವರ್ನರ್ ಆಯ್ಕೆ ಮಾಡ್ತಾರೆ. ಅಂದರೆ ಕೇಂದ್ರದಿಂದ, ಸೆಂಟ್ರಲ್ನಿಂದ ಆಯ್ಕೆ ಆಗ್ತಾರೆ. ಸೊ ಈ ಪದ್ಧತಿಯನ್ನು ಭಾರತ ಯಾವ ಸಂವಿಧಾನದಿಂದ ಅಳವಡಿಸಿಕೊಂಡಿದೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಕೆನಡಾ ಸಂವಿಧಾನ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೆನಡಾ ಸಂವಿಧಾನದಿಂದ. ಭಾರತದ ಸಂವಿಧಾನದಲ್ಲಿ ಏಕರೂಪ ನಾಗರಿಕತ್ವ, ಸಿಂಗಲ್ ಸಿಟಿಸನ್ಶಿಪ್ ಇದೆಯಲ್ಲ, ಇದನ್ನು ಯಾವ ಒಂದು ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ? ಸರಿಯಾದ ಉತ್ತರ ಯುಕೆ ಅಥವಾ ಇಂಗ್ಲೆಂಡ್ ಸಂವಿಧಾನ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಏಕರೂಪ ನಾಗರಿಕತ್ವ ಇದೆ, ಸಿಂಗಲ್ ಸಿಟಿಸನ್ಶಿಪ್ ಇದೆ. ಇನ್ನು ಅಮೆರಿಕವನ್ನು ನೋಡ್ತಾ ಹೋದ್ರೆ ನಾವು ಅಮೆರಿಕದಲ್ಲಿ ದ್ವಿಪೌರತ್ವ ಇದೆ. ಅಮೆರಿಕದಲ್ಲಿ ದ್ವಿಪೌರತ್ವ ಇದೆ, ಡ್ಯುಯಲ್ ಸಿಟಿಸನ್ಶಿಪ್. ಡ್ಯುಯಲ್ ಸಿಟಿಸನ್ಶಿಪ್ ಎಲ್ಲಿದೆ? ಅಮೆರಿಕದಲ್ಲಿದೆ. ಬಟ್ ಭಾರತ ಮತ್ತು ಇಂಗ್ಲೆಂಡ್ನಲ್ಲಿ ಏಕರೂಪ ನಾಗರಿಕತ್ವ ಇರುವಂಥದ್ದು. ಭಾರತ ಸಂವಿಧಾನದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಇದೆಯಲ್ಲ, ಇದನ್ನು ಯಾವ ದೇಶದ ಸಂವಿಧಾನದಿಂದ ಆಯ್ದುಕೊಳ್ಳಲಾಗಿದೆ? ಸರಿಯಾದ ಉತ್ತರ ಐರಿಷ್ ಸಂವಿಧಾನ ಅಥವಾ ಐರ್ಲೆಂಡ್ ಸಂವಿಧಾನ. ಸೊ ಐರ್ಲೆಂಡ್ ದೇಶದ ಸಂವಿಧಾನವನ್ನು ಐರಿಷ್ ಸಂವಿಧಾನ ಅಂತ ಕರಿತೀವಿ. ಸೊ ಐರ್ಲೆಂಡ್ ದೇಶದ ಸಂವಿಧಾನದಿಂದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್, ನೇರವಾಗಿ ಇಂಗ್ಲೀಷಲ್ಲೇ ಕೊಟ್ಟುಬಿಡ್ಬೋದು, ಕೆಲವೊಂದು ಸಾರಿ ಕೊಟ್ಟಿದ್ದಾರೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಯಾವ ದೇಶದ ಸಂವಿಧಾನದಿಂದ ಆಯ್ದುಕೊಂಡಿದ್ದೀವಿ ಅಂತ ಕೇಳಿದ್ರೆ ಐರಿಷ್ ಸಂವಿಧಾನ. ಕನ್ನಡದಲ್ಲೂ ಕೂಡ ಕೊಡ್ಬೋದು, ರಾಜ್ಯ ನೀತಿ ನಿರ್ದೇಶಕ ತತ್ವ ಅಂತೇಳಿ. ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು, ಫಂಡಮೆಂಟಲ್ ರೈಟ್ಸ್ ಅನ್ನು ಯಾವ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ? ಅಂದರೆ ಅದನ್ನು ನಾವು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸರಿಯಾದ ಉತ್ತರ ಅಮೇರಿಕ ಸಂವಿಧಾನದಲ್ಲಿ. ಭಾರತ ಸಂವಿಧಾನದ 12ರಿಂದ 35ರವರೆಗಿನ ವಿಧಿಗಳು ಏನು ಹೇಳ್ತವೆ? ವಿಧಿಗಳು ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತವೆ. ಮೂಲಭೂತ ಹಕ್ಕುಗಳು ಭಾರತ ಸಂವಿಧಾನದ ಭಾಗ 3ರಲ್ಲಿವೆ. ಸೊ ಇದನ್ನು ಎಲ್ಲಿಂದ ಆಯ್ದುಕೊಳ್ಳಲಾಗಿದೆ ಕೇಳಿದ್ರೆ ಅಮೇರಿಕ ಸಂವಿಧಾನದಿಂದ ಆಯ್ದುಕೊಳ್ಳಲಾಗಿದೆ. ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು, ಫಂಡಮೆಂಟಲ್ ಡ್ಯೂಟೀಸನ್ನು
ಯಾವ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ? ಸರಿಯಾದ ಉತ್ತರ USSR ಅಥವಾ ರಷ್ಯಾ ಸಂವಿಧಾನ. USSR ಸಂವಿಧಾನದಿಂದ ಫಂಡಮೆಂಟಲ್ ಡ್ಯೂಟೀಸ್ ಅನ್ನು ಆಯ್ದುಕೊಳ್ಳಲಾಗಿದೆ. ರಷ್ಯಾ ಸಂವಿಧಾನದಿಂದ. ಸೊ ಭಾರತದಲ್ಲಿ ಒಟ್ಟು ಎಷ್ಟು ಫಂಡಮೆಂಟಲ್ ಡ್ಯೂಟೀಸ್ ಇದೆ ಕೇಳಿದ್ರೆ 11 ಫಂಡಮೆಂಟಲ್ ಡ್ಯೂಟೀಸ್ ಇದೆ. ಭಾರತ ಸಂವಿಧಾನದಲ್ಲಿ ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಯಾವ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ? ಪ್ರತಿಯೊಂದು ದೇಶದಲ್ಲಿಯೂ ಕೂಡ ಜುಡಿಷಿಯರಿ ಇರುತ್ತಲ್ಲ, ಜುಡಿಷಿಯರಿಗೆ ಅದರದೇ ಆದ ಫ್ರೀಡಮ್ ಕೊಡಬೇಕಾಗತ್ತೆ, ಅದರದೇ ಆದ ಸ್ವಾತಂತ್ರ್ಯವನ್ನು ಕೊಡಬೇಕಾಗತ್ತೆ. ಸೊ ಭಾರತ ಸಂವಿಧಾನದಲ್ಲೂ ಕೂಡ ಜುಡಿಷಿಯರಿಗೆ, ನ್ಯಾಯಾಂಗಕ್ಕೆ ತನ್ನದೇ ಆದ ಸ್ವಾತಂತ್ರ್ಯ ಇದೆ. ಸೊ ಈ ಸ್ವಾತಂತ್ರ್ಯವನ್ನು ಕೊಡುವಂತಹ ಪದ್ಧತಿಯನ್ನು ಯಾವ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ ಅಂತ? ಸರಿಯಾದ ಉತ್ತರ ಅಮೇರಿಕ ಸಂವಿಧಾನ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಮೇರಿಕಾ ಕಾನ್ಸ್ಟಿಟ್ಯೂಷನ್. ಭಾರತ ಸಂವಿಧಾನದಲ್ಲಿ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದಂತೆ ಅಂಶಗಳನ್ನು ಯಾವ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ? ಅಂದರೆ ಪ್ರೊಸೀಜರ್ಸ್ ಇದೆಯಲ್ಲ, ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದಂತಹ ಪ್ರೊಸೀಜರ್ಸ್, ಸೊ ಇದನ್ನು ಯಾವ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ? ಸರಿಯಾದ ಉತ್ತರ ಐರಿಷ್ ಸಂವಿಧಾನ. ಐರಿಷ್ ಸಂವಿಧಾನ, ಐರ್ಲೆಂಡ್ ಅಥವಾ ಐರಿಷ್ ಸಂವಿಧಾನ. ಐರ್ಲೆಂಡ್ ದೇಶದ ಸಂವಿಧಾನದಿಂದ ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂತಹ ಅಂಶಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಭಾರತ ಸಂವಿಧಾನದಲ್ಲಿ ಸಂವಿಧಾನದ ಪ್ರಸ್ತಾವನೆಯನ್ನು ಯಾವ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ? ಸಂವಿಧಾನದ ಪ್ರಸ್ತಾವನೆ, ಪ್ರಿಯಾಂಬಲ್, ಬಹಳ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಯಾವುದೇ ಒಂದು ಪುಸ್ತಕ, ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಪುಸ್ತಕ ಇದ್ದರೆ ಅಲ್ಲಿ ಪ್ರಿಯಾಂಬಲ್ ಇರುತ್ತೆ. ಸೊ ಪ್ರಿಯಾಂಬಲ್ ಏನು ಕೇಳಿದ್ರೆ, ಪ್ರಿಯಾಂಬಲ್ ಇಸ್ ಅಬೌಟ್ ದ ಬುಕ್ ಅಂತೇಳಿ, ಅಂದರೆ ಪುಸ್ತಕದಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನು ಈ ಪ್ರಿಯಾಂಬಲ್ ತುಂಬ ನೀಟಾಗಿ ಹೇಳಿರುತ್ತೆ. ಸಾಮಾನ್ಯವಾಗಿ ಪ್ರಿಯಾಂಬಲಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಇದೆ. ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ನೋಡಿ, ಈ ರೀತಿ ಕೂಡ ಕೇಳ್ಬೋದು. ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಯಾವ ಭಾಗದಲ್ಲಿ ಕಂಡು ಬರುತ್ತೆ, ಎಲ್ಲಿ ಕಂಡು ಬರುತ್ತೆ ಕೇಳಿದ್ರೆ ಪ್ರಸ್ತಾವನೆ ಅಥವಾ ಪ್ರಿಯಾಂಬಲಲ್ಲಿ ಕಂಡು ಬರುತ್ತೆ ಅಂತ ಗೊತ್ತಿರಲಿ. ಸೊ ಇದನ್ನು ಹಾಗಾದರೆ ಯಾವ ದೇಶದ ಸಂವಿಧಾನದಿಂದ ಆಯ್ದುಕೊಳ್ಳಲಾಗಿದೆ? ಸರಿಯಾದ ಉತ್ತರ ಅಮೇರಿಕ ಸಂವಿಧಾನ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಮೇರಿಕ ಸಂವಿಧಾನದಿಂದ ಆಯ್ದುಕೊಳ್ಳಲಾಗಿದೆ. ಭಾರತ ಸಂವಿಧಾನದಲ್ಲಿ ರಾಷ್ಟ್ರಪತಿಗಳನ್ನು ಅಧಿಕಾರದಿಂದ ತೆಗೆಯುವ ಮಹಾಭಿಯೋಗ ಇದನ್ನು ಇಂಪೀಚ್ಮೆಂಟ್ ಅಂತ ಕರಿತೀವಿ. ಇಂಪೀಚ್ಮೆಂಟ್, ನೇರವಾಗಿ ನಿಮಗೆ ಇಂಪೀಚ್ಮೆಂಟ್ ಅಂತ ಕೂಡ ಕೇಳ್ಬೋದು. ಅಂದರೆ ರಾಷ್ಟ್ರಪತಿಗಳು ಅಧಿಕಾರದಲ್ಲಿ ಇರುವಾಗಲೇ ಅವರು ಒಂದು ವೇಳೆ ಅಧಿಕಾರ ದುರುಪಯೋಗ ಮಾಡಿಕೊಂಡ್ರೆ ಅಥವಾ ಬೇರೆ ಬೇರೆ ಕಾರಣದಿಂದ ಅವರನ್ನು ಅಧಿಕಾರದಿಂದ ತೆಗಿಬೇಕಾದ ಸಂದರ್ಭದಲ್ಲಿ ಈ ಪದ್ಧತಿಯನ್ನು ಅನುಸರಿಸಬೇಕು. ಯಾವುದು ಕೇಳಿದ್ರೆ ಮಹಾಭಿಯೋಗ, ಅದಕ್ಕೆ ಇಂಪೀಚ್ಮೆಂಟ್ ಅಂತ ಕೂಡ ಕರೀತಾರೆ. ಸೊ ಈ ಒಂದು ರಾಷ್ಟ್ರಪತಿಗಳನ್ನು ಅಧಿಕಾರದಿಂದ ತೆಗೆಯುವಂತಹ ಒಂದು ಅಂಶವನ್ನು ಯಾವ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ? ಸರಿಯಾದ ಉತ್ತರ ಅಮೇರಿಕ ಸಂವಿಧಾನ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಮೇರಿಕ ಸಂವಿಧಾನದಿಂದ. ಭಾರತ ಸಂವಿಧಾನದಲ್ಲಿ ಸಂವಿಧಾನಿಕ ತಿದ್ದುಪಡಿಗಳ ಅಂಶಗಳನ್ನು ಯಾವ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ? ಅಮೆಂಡ್ಮೆಂಟ್ಸ್ ಅಂತ ಕರಿತೀವಿ ನಾವು ಇದಕ್ಕೆ. ಅಮೆಂಡ್ಮೆಂಟ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ಅಮೆಂಡ್ಮೆಂಟ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನಿಕ ತಿದ್ದುಪಡಿಗಳು. ಸೊ ಭಾರತ ಸಂವಿಧಾನದಲ್ಲಿ ಸಂವಿಧಾನಿಕ ತಿದ್ದುಪಡಿಯ ಕುರಿತಾದ ಅಂಶಗಳನ್ನು ಯಾವ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ ಕೇಳಿದ್ರೆ ದಕ್ಷಿಣ ಆಫ್ರಿಕಾ ಸಂವಿಧಾನ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದಕ್ಷಿಣ ಆಫ್ರಿಕಾ ಕಾನ್ಸ್ಟಿಟ್ಯೂಷನ್ನಿಂದ. ಭಾರತದ ಸಂವಿಧಾನದಲ್ಲಿ ರಾಜ್ಯಸಭಾ ಸದಸ್ಯರ ಚುನಾವಣಾ ವಿಧಿಗಳನ್ನು ಯಾವ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ? ಸರಿಯಾದ ಉತ್ತರ ಇದು ಕೂಡ ದಕ್ಷಿಣ ಆಫ್ರಿಕಾ ಸಂವಿಧಾನ. ಸೊ ರಾಜ್ಯಸಭಾ ಅಂದರೆ ಸಂಸತ್ತಿನ ಮೇಲ್ಮನೆ. ಸೊ ಇಂಡಿಯನ್ ಪಾರ್ಲಿಮೆಂಟ್ಗೆ 3 ಪಾರ್ಟ್ಗಳಿದೆ. ಭಾರತದ ಒಂದು ಸಂಸತ್ ಇದೆಯಲ್ಲ, ಸಂಸತ್ತಿಗೆ ಎಷ್ಟು ಭಾಗಗಳಿದೆ ಅಂತ ಕೆಲವು ಸರಿ ಕೇಳಿದ್ದಾರೆ. ಸಂಸತ್ತಿನ 3 ಭಾಗಗಳು. ಸಾಮಾನ್ಯವಾಗಿ ಸಂಸತ್ ಅಂದ ತಕ್ಷಣ ನಮಗೆ 2 ಭಾಗ ನೆನಪಾಗುತ್ತೆ, ಮೇಲ್ಮನೆ ಕೆಳಮನೆ. ಮೇಲ್ಮನೆಯಾಗಿರುವಂತಹ ರಾಜ್ಯಸಭೆ ಮತ್ತು ಕೆಳಮನೆಯಾಗಿರುವಂಥ ಲೋಕಸಭೆ ಮಾತ್ರ ನೆನಪಿರುತ್ತೆ. ಆದರೆ ಪ್ರಮುಖವಾಗಿ ಸಂಸತ್ತಿನ ಭಾಗದಲ್ಲಿ ಪ್ರಮುಖವಾಗಿ ಬರುವಂಥದ್ದೊಂದು ಮರೆತು ಬಿಡ್ತೀವಿ. ಅದು ಯಾವುದು ಕೇಳಿದ್ರೆ ರಾಷ್ಟ್ರಪತಿ. ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಸಂವಿಧಾನದ 3 ಭಾಗಗಳು, ಸಂಸತ್ತಿನ 3 ಭಾಗಗಳು, ರಾಷ್ಟ್ರಪತಿ 1,
ಇನ್ನು ಕೆಳಮನೆ, ಸಂಸತ್ತಿನ ಕೆಳಮನೆ, ಲೋವರ್ ಹೌಸ್ ಅಂತ ಕರಿತೀವಲ್ಲ, ಯಾವುದು? ಲೋಕಸಭೆ. ಇನ್ನು ಸಂಸತ್ತಿನ ಮೇಲ್ಮನೆ, ಅಪ್ಪರ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಅಂತ ಕರಿತೀವಲ್ಲ, ರಾಜ್ಯಸಭೆ. ಸೊ ಇವು ಮೂರು ಬಹಳ ಪ್ರಮುಖವಾದಂತಹ ಸಂಸತ್ತಿನ ಮೂರು ಭಾಗಗಳು ನೆನಪಿರಲಿ. ಸೊ ಭಾರತದಲ್ಲಿ ರಾಜ್ಯಸಭಾ ಸದಸ್ಯರ ಚುನಾವಣಾ ಪದ್ಧತಿಯನ್ನು, ಈ ಮೇಲ್ಮನೆಯ ಸದಸ್ಯರ ಚುನಾವಣಾ ಪದ್ಧತಿಯನ್ನು, ವಿಧಿಗಳನ್ನು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಆಯ್ದುಕೊಳ್ಳಲಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತ ಸಂವಿಧಾನದಲ್ಲಿ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸೌಹಾರ್ದತೆ ಎನ್ನುವಂಥ ಪದಗಳನ್ನು ಯಾವ ದೇಶದ ಸಂವಿಧಾನದಿಂದ ಆಯ್ದುಕೊಳ್ಳಲಾಗಿದೆ? ಸರಿಯಾದ ಉತ್ತರ ಇದು ಫ್ರೆಂಚ್ ಕ್ರಾಂತಿ ಅಥವಾ ಫ್ರೆಂಚ್ ರೆವಲ್ಯೂಷನ್. ಬಹಳ ಸುದೀರ್ಘ ಕಾಲದಲ್ಲಿ ನಡೆದಂಥ ಒಂದು ಕ್ರಾಂತಿ ಇದು, ಫ್ರೆಂಚ್ ರೆವಲ್ಯೂಷನ್. ಸೊ ಫ್ರೆಂಚ್ ರೆವಲ್ಯೂಷನ್ನಿಂದ ಆಯ್ದುಕೊಳ್ಳಲಾಗಿದೆ. ಈ ಪದಗಳು ಮೊದಲು ಕಂಡು ಬಂದಿದ್ದೆ ಫ್ರೆಂಚ್ ರೆವಲ್ಯೂಷನಲ್ಲಿ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಸೌಹಾರ್ದತೆ. ಭಾರತ ಸಂವಿಧಾನದಲ್ಲಿ ಮೇಲ್ಮನೆ ಸದಸ್ಯರ ನಾಮಕರಣ ಪ್ರಕ್ರಿಯೆ, ಮೇಲ್ಮನೆಗೆ ನೇರವಾಗಿ ಕೂಡ ಆಯ್ಕೆ ಮಾಡಲಾಗುತ್ತೆ ಮತ್ತು ಕೆಲವೊಬ್ಬರನ್ನ ನಾಮಕರಣ ಮಾಡಲಾಗುತ್ತೆ. ಉದಾಹರಣೆಗೆ ಭಾರತದಲ್ಲಿ 12 ಜನ ಸದಸ್ಯರನ್ನು ನಾಮಕರಣ ಮಾಡ್ತೀವಿ ಬೇರೆ ಬೇರೆ ಕ್ಷೇತ್ರದಲ್ಲಿ. ಸಿನಿಮಾ ಕ್ಷೇತ್ರ ಇರ್ಬೋದು, ಕ್ರೀಡಾ ಕ್ಷೇತ್ರ ಇರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು. ಸೊ ಈ ರೀತಿ ನಾಮಕರಣ ಮಾಡುವಂಥ ಪ್ರಕ್ರಿಯೆ ಮೇಲ್ಮನೆಯಾದಂಥ ರಾಜ್ಯಸಭೆಗೆ ನಾಮಕರಣ ಮಾಡುವಂತಹ ಪ್ರಕ್ರಿಯೆಯನ್ನು ಯಾವ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ? ಸರಿಯಾದ ಉತ್ತರ ಐರಿಷ್ ಸಂವಿಧಾನ ಅಥವಾ ಐರ್ಲೆಂಡ್ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ, ಐರ್ಲೆಂಡ್ ಕಾನ್ಸ್ಟಿಟ್ಯೂಷನ್. ಭಾರತ ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿಯ ವಿಧಾನಗಳನ್ನು ಯಾವ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ? ತುರ್ತು ಪರಿಸ್ಥಿತಿ ಅಥವಾ ಎಮರ್ಜೆನ್ಸಿ. ಭಾರತದಲ್ಲಿ 3 ಬಗೆಯ ತುರ್ತು ಪರಿಸ್ಥಿತಿಗಳನ್ನು ನೋಡ್ತೀವಿ. ಸಂವಿಧಾನದ ವಿಧಿ 352, ಸಂವಿಧಾನದ ವಿಧಿ 356, ಸಂವಿಧಾನದ ವಿಧಿ 360. ರಾಜ್ಯ ತುರ್ತು ಪರಿಸ್ಥಿತಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮತ್ತು ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತೇಳಿ ನಾವು ಇದನ್ನ ಕರಿತೀವಿ. ಸೊ ಈ ಒಂದು ಎಮರ್ಜೆನ್ಸೀಸ್, ತುರ್ತು ಪರಿಸ್ಥಿತಿಯ ವಿಧಿವಿಧಾನಗಳನ್ನು ಯಾವ ಒಂದು ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ ಕೇಳಿದ್ರೆ ವೇಮರ್ ಸಂವಿಧಾನ. ಆ್ಯಕ್ಚುಲಿ ಇದು ವೇಮರ್ ಸಂವಿಧಾನ ಅಂದರೆ ಹಿಟ್ಲರ್ನಿಂದ ಹಿಟ್ಲರ್ ಆಳ್ವಿಕೆಯಿಂದ, ಅವನ ಒಂದು ಡಿಕ್ಟೇಟರ್ಶಿಪ್ನಿಂದ ಮುಕ್ತಿಯಾದ ನಂತರ ಇದಕ್ಕೆ ವೇಮರ್ ಸಂವಿಧಾನ ಅಂತ ರಚನೆ ಆಯಿತು. ಮೂಲಭೂತವಾಗಿ ಇದು ಯಾವ ದೇಶದ ಸಂವಿಧಾನ ಕೇಳಿದ್ರೆ ಜರ್ಮನ್ ದೇಶದ ಸಂವಿಧಾನ. ಜರ್ಮನ್ ದೇಶದ ಸಂವಿಧಾನ. ನಿಮ್ಗೆ ಎರಡೂ ಕೂಡ ಕೇಳ್ಬೋದು, ಜರ್ಮನ್ ದೇಶದ ಸಂವಿಧಾನ ಅಥವಾ ವೇಮರ್ ಸಂವಿಧಾನ, ಎರಡೂ ಕೂಡ ಒಂದೇಯ. ಸೊ ಜರ್ಮನ್ ದೇಶದ ಸಂವಿಧಾನದಿಂದ ನಾವು ತುರ್ತು ಪರಿಸ್ಥಿತಿಯ ವಿಧಿವಿಧಾನಗಳನ್ನು, ಎಮರ್ಜೆನ್ಸೀಸ್ಗೆ ರಿಲೇಟೆಡ್ ಆಗಿರುವಂಥ ಅಂಶಗಳನ್ನು ಅಳವಡಿಸ್ಕೊಂಡಿದ್ದೀವಿ. ಭಾರತ ಸಂವಿಧಾನದಲ್ಲಿ ಸಮವರ್ತಿ ಪಟ್ಟಿಯ ಕಲ್ಪನೆಯನ್ನು ಯಾವ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ? ನೋಡಿ, ಭಾರತ ಸಂವಿಧಾನದಲ್ಲಿ ಬಹಳ ಪ್ರಮುಖವಾಗಿ 3 ರೀತಿಯ ಪಟ್ಟಿಗಳಿದ್ದಾವೆ. ಯಾವುದ್ಯಾವುದು ಕೇಳಿದ್ರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ. ಸೊ ಏನಿದು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಕೇಳಿದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ಹಂಚಿಕೆ, ಶಾಸನಗಳಿಗೆ ಸಂಬಂಧಪಟ್ಟಂಥ ಅಧಿಕಾರಗಳ ಹಂಚಿಕೆ ಈ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿಯಲ್ಲಾಗುತ್ತೆ. ಸಾಮಾನ್ಯವಾಗಿ ಕೇಂದ್ರ ಪಟ್ಟಿಯಲ್ಲಿರುವಂಥ ಅಂಶಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಶಾಸನಗಳನ್ನು ರೂಪಿಸುತ್ತೆ, ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇರಲ್ಲ. ರಾಜ್ಯ ಪಟ್ಟಿಯಲ್ಲಿರೋದಕ್ಕೆ ರಾಜ್ಯ ಸರ್ಕಾರ ಒಂದು ಶಾಸನಗಳನ್ನು ರೂಪಿಸುತ್ತೆ. ಸಮವರ್ತಿ ಪಟ್ಟಿಯಲ್ಲಿರುವಂತಹ ಅಂಶಗಳನ್ನು ಕೇಂದ್ರ ಮತ್ತು ರಾಜ್ಯ, ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಎರಡೂ ಕೂಡ ಕಾಯ್ದೆ ಕಾನೂನುಗಳನ್ನು ರೂಪಿಸುವಂತಹ ಅವಕಾಶವನ್ನು ಕೊಡಲಾಗಿರುತ್ತೆ. ಸೊ ಈ 3 ರೀತಿಯ ಪಟ್ಟಿಗಳು ಭಾರತ ಸಂವಿಧಾನದಲ್ಲಿದೆ. ಹಾಗಾದರೆ ಸಮವರ್ತಿ ಪಟ್ಟಿಯ ಕಲ್ಪನೆಯನ್ನು ಯಾವ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ ಕೇಳಿದ್ರೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಸಂವಿಧಾನ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಆಸ್ಟ್ರೇಲಿಯಾ ಸಂವಿಧಾನದಿಂದ. ಭಾರತ ಸಂವಿಧಾನದಲ್ಲಿ 2 ಸದನಗಳ ಜಂಟಿ ಅಧಿವೇಶನ ಯಾವ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ? ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ, ಕೆಲವೊಂದು ಬಿಲ್ಸ್ ಪಾಸ್ ಆಗುವ ಸಂದರ್ಭದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ 2 ಸದನಗಳ ಜಂಟಿ ಅಧಿವೇಶನ ಇರುತ್ತೆ. ಸೊ ಈ ಜಂಟಿ ಅಧಿವೇಶನವನ್ನು ಅಧ್ಯಕ್ಷತೆಯನ್ನು ರಾಷ್ಟ್ರಪತಿಗಳು ವಹಿಸಿರ್ತಾರೆ. ಸೊ ಜಂಟಿ ಅಧಿವೇಶನಕ್ಕೆ ಸಂಬಂಧಪಟ್ಟಂಥ ಅಂಶಗಳನ್ನು ಯಾವ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ? ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಸಂವಿಧಾನ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್.
ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ, ಭಾರತ ಸಂವಿಧಾನದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ಹಂಚಿಕೆ ಅಧಿಕಾರವನ್ನ ಯಾವ ದೇಶದ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ? ಆಪ್ಷನ್ಸ್ ಈ ರೀತಿ ಇದೆ: ಫ್ರೆಂಚ್ ಕ್ರಾಂತಿ, ಅಮೆರಿಕ ಸಂವಿಧಾನ, ಐರಿಷ್ ಸಂವಿಧಾನ, ಆಸ್ಟ್ರೇಲಿಯಾ ಸಂವಿಧಾನ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.